ಇದು UPSC 2025 ಬಂದಂತ ಒಂದು ಪ್ರಶ್ನೆ. ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾನು ಒಂದು ಸಣ್ಣ ವಿಷಯ ಏನು ಹೇಳೋದಂದ್ರೆ, ಪ್ರಾಥಮಿಕ ಶಾಲಾ ಶಿಕ್ಷಣದಾಗ ಬರ್ತಕ್ಕಂಥ ಗಣಿತನ್ನ ಅಷ್ಟು ಈಸಿಯಾಗಿ ತಗೋಬಾರ್ದು. ಯಾಕಂದ್ರೆ UPSC ಬಂದಂತ ಪ್ರಶ್ನೆ ಇದು ಎಷ್ಟನೇ ಕ್ಲಾಸಿಗೆ ಅಂತಂದ್ರೆ 8ನೇ ಕ್ಲಾಸ್ ಪ್ರಶ್ನೆ. ಅದು ನೀವು ಬೇಕಾದ್ರೆ ನೋಡ್ರಿ, 8ನೇ ಕ್ಲಾಸಿನ ವರ್ಗಮೂಲದ ಪೇಜ್ ನಂಬರ್ 67 ಇದಕ್ಕೆ ಉತ್ತರ ಸಿಗ್ತದೆ. ಪ್ರಶ್ನೆ ಬಂದದ್ದಲ್ಲಿ UPSC, ಆದ್ರೆ 8ನೇ ವರ್ಗದ ವರ್ಗಮೂಲ ಚಾಪ್ಟರ್ದ ಪೇಜ್ ನಂಬರ್ 67 ಇದಕ್ಕೆ ಸಂಬಂಧಪಟ್ಟ ಉತ್ತರ ಬರ್ತದೆ. ಇಫ್ n² = ಇಷ್ಟು ಸಂಖ್ಯೆ ಅದ, ಏನಾಗ್ಯದ ಅಂದ್ರೆ ಹೆಚ್ಚಾಗಿ ಹೋಗ್ತೋಗ್ಯದ. ಇಲ್ಲಿ ತನಕ 1 2 3 4 ಅಪ್ ಟು 9 ಆಗಿ ಮತ್ತೆ ಕಡಿಮೆ ಹೋಗ್ತೋಗ್ಯದ. ಯಾವುದೋ ಒಂದು ಸಂಖ್ಯೆ ವರ್ಗವನ್ನು ಮಾಡಿದಾಗ ಇದು ಬರ್ತದ. ದೆನ್ ಹೌ ಮೆನಿ ಡಿಜಿಟ್ಸ್ ಡಸ್ ದ ನಂಬರ್ n ಹ್ಯಾವ್? ಇದು ಯಾವ ಸಂಖ್ಯೆ ವರ್ಗ ಅದಲ್ಲ ಆ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಅಂಕಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಡಿಜಿಟ್ಸ್ 8 9 10 11. ಈಗ 8ನೇ ಕ್ಲಾಸಿಗೆ ಹೋಗ್ತಾನ, ಪೇಜ್ ನಂಬರ್ 67 ಅಲ್ಲಿ ಏನ್ ಕೊಟ್ಟನಂದ್ರ 1ರ ವರ್ಗ 1, 11ರ ವರ್ಗ 121, 111ರ ವರ್ಗ. ಇಲ್ಲಿ 3 ಸಂಖ್ಯೆ ಇದಾವಲ್ಲ, 3 2 1 2 1, 4 ಒಂದುಗಳನ್ನು ತಗೊಂಡು ತಿಳ್ಕೊಳ್ಳಿ. 4 ಅದಾವ, ಸೆಂಟ್ರದಾಗ 4 ಇಡ್ರಿ. 3 2 1 3 2 1 ಒಂದುಗಳು 5 ಇದ್ದಾಗ ಸೆಂಟ್ರದಾಗ ಎಷ್ಟು ಬರ್ತದ? 5 ಬರ್ತದೆ. 4 3 2 1 4 3 2 1. ಈಗ ನೋಡ್ರಿ, ಸೆಂಟ್ರದಾಗ ಎಷ್ಟದ? 5 ಅದ. ಈ ಸಂಖ್ಯೆ ಒಳಗ ಅಂಕಿಗಳು ಎಷ್ಟದಾವ? 1 2 3 4 5 ಅದಾವ. ಸೆಂಟ್ರದಾಗ 5 ಬರ್ತದೆ. ವಾಪಸ್ ಇಲ್ಲಿ ಬರಿ, ಇಲ್ಲಿ ಎಷ್ಟದ? 9 ಅದ. 9 ಅಂದ್ರ ಆ ಸಂಖ್ಯೆ ಒಳಗ ಅಂಕಿಗಳ ಸಂಖ್ಯೆ ಎಷ್ಟಿರ್ತದ? 9. ಇಷ್ಟು ಸಿಂಪಲ್ ಪ್ರಶ್ನೆ ಅದ. ಇದು ಏನು UPSC 2025 ಬಂದಂತ ಸಂಖ್ಯೆ. ಆದ್ರೆ ಅದು ಬಂದದ್ದು ಹೇಳಿದ ಬೇಸಿಕ 8ನೇ ತರಗತಿಯ ವರ್ಗಮೂಲ ಸಂಖ್ಯೆಯಿಂದ ಆರಾಮಾಗಿ ಬಿಡಿಸ್ಬೋದು ನಾವು. ಅದಕ್ಕೆ ಪ್ರಾಥಮಿಕ ಶಾಲಾ ಗಣಿತವನ್ನ ಲಕ್ಷ ಕೊಟ್ಟು ಕಲಿಬೇಕು ಮತ್ತು ಅದನ್ನ ಅಷ್ಟು ಈಸಿಯಾಗಿ ಏನ್ ಮಾಡ್ಬೋದು, ನಾವು ಇಗ್ನೋರ್ ಮಾಡಕ್ ಹೋಗ್ಬಾರ್ದು. ಬಹಳ ಇಂಪಾರ್ಟೆಂಟ್ ಬೇಸಿಕ್ ಇರ್ತದೆ. ಅರ್ಥ ಆಯ್ತಾ ಇದೆ?